ಜಗದೊಡೆಯನಾದಂತಹ ಭೈಷ್ಮೀ ಮಧ್ವಕರಾರ್ಚಿತ ಎನಿಸಿದಂತಹ ಆ ಗೋಪಾಲಕೃಷ್ಣ ದೇವರ ಪಾದಕಮಲಗಳಲ್ಲಿ, ಮುಖ್ಯ ಪ್ರಾಣದೇವರ ಪಾದಕಮಲಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸ್ತಾ, ಪರ್ಯಾಯ ಪೀಠಾಧೀಶರಾದಂತಹ ಶ್ರೀಪಾದರ ಅನುಗ್ರಹದಿಂದ ನಡೀತಾ ಇರತಕ್ಕಂತಹ ಈ ಪುರಾಣ ಮಾಲಿಕೆಯಲ್ಲಿ ಬ್ರಹ್ಮವೈವರ್ತ ಪುರಾಣದ ಚಿಂತನೆಯಲ್ಲಿ ತೊಡಗಿದ್ದೇವೆ. ಗುರುಗಳ ಆಜ್ಞೆಯಂತೆ ಆ ಚಿಂತನೆಯನ್ನು ಮುಂದುವರಿಸಿ ಆ ಜ್ಞಾನ ಯಜ್ಞವನ್ನು ಭಗವಂತನಿಗೆ ಸಮರ್ಪಿಸೋಣ. ಬ್ರಹ್ಮವೈವರ್ತ ಪುರಾಣದಲ್ಲಿ ಬ್ರಹ್ಮದೇವರ ಮಗನಾದಂತಹ ಆ ನಾರಾಯಣನ ಚರಿತ್ರೆಯನ್ನು ವಿಸ್ತಾರವಾಗಿ ಹೇಳಿ, ಆ ಬ್ರಹ್ಮದೇವರ ಮಗನಾದಂತಹ ನಾರದನ ಚರಿತ್ರೆಯನ್ನು ಗಂಧರ್ವರಾಜನಾಗಿ ಹುಟ್ಟುತ್ತಾನೆ, ನಂತರ ದಾಸೀಪುತ್ರನಾಗಿ ಹುಟ್ಟಿ ಭಗವತ್ ತತ್ವಜ್ಞಾನಕ್ಕೋಸ್ಕರ ರುದ್ರದೇವರ ಆಜ್ಞೆಯಂತೆ ನಾರಾಯಣಾಶ್ರಮಕ್ಕೆ ತೆರಳಿದ್ದಾನೆ. ಅಲ್ಲಿ ನಾರದರಿಗೂ ಭಗವಂತನಿಗೂ, ನಾರಾಯಣ ರೂಪದ ಭಗವಂತನಿಗೂ ನಡೀತಾ ಇರತಕ್ಕಂತಹ ಸಂವಾದದ ರೂಪದಲ್ಲಿ ಮುಂದಿನ ಸಮಗ್ರ ಬ್ರಹ್ಮವೈವರ್ತ ಪುರಾಣ ಬೆಳೆದುಕೊಂಡಿದೆ. ಅದರಲ್ಲಿ ಎರಡನೆಯ ಖಂಡವಾಗಿ ಪ್ರಕೃತಿ ಖಂಡ ಎನ್ನುವ ಹೆಸರಿನಿಂದಾಗಿ ಲಕ್ಷ್ಮೀದೇವಿಯ ಸನ್ನಿಧಾನ ಇರತಕ್ಕಂತಹ ಅನೇಕ ಸ್ತ್ರೀಯರ ಕಥೆಗಳನ್ನು ಬ್ರಹ್ಮವೈವರ್ತ ಪುರಾಣ ತಿಳಿಸುತ್ತೆ. ಆ ಎಲ್ಲ ದೇವತೆಗಳ ಪೀಠಿಕೆಯ ರೂಪದಲ್ಲಿ ನಾವು ನಿನ್ನೆಯ ದಿನ ನೋಡಿದ್ದೆವು. ಗಂಗೆ, ತುಳಸಿ, ಸರಸ್ವತಿ ಇವರೆಲ್ಲರೂ ಕೂಡ ತಮ್ಮ ತಮ್ಮ ವಾಕ್ಕಲಹದಿಂದಾಗಿ ಲೋಕದ ಉದ್ಧಾರಕ್ಕೋಸ್ಕರ ವಾಕ್ಕಲಹದ ರೂಪದಲ್ಲಿ ವಿಡಂಬನೆಯನ್ನು ಮಾಡಿ ಶಾಪ ಪ್ರತಿಶಾಪದ ರೂಪದಲ್ಲಿ ಧರೆಗೆ ಇಳಿದು ಬರ್ತಾರೆ ಎನ್ನುವ ಮಾತನ್ನು ನಾವು ನಿನ್ನೆಯ ದಿನ ನೋಡಿದೆವು. ಆ ಭೂಮಿಗೆ ಬರುವ ಆ ಎಲ್ಲ ದೇವತೆಗಳ ಚರಿತ್ರೆಯನ್ನು ಹೇಳುವುದಕ್ಕಿಂತ ಮುಂಚೆ ಆ ಭೂಮಿ ಹೇಗೆ ಸೃಷ್ಟಿಯಾಯಿತು, ಜಲಧೌತ ಕೃಷಾಪೂರ್ವಂ ವರ್ಧಿತ ಮೇಧಸಾ ಯತಃ ಎನ್ನತಕ್ಕಂತಹ ಮಾತುಗಳಿಂದಾಗಿ ಆ ಮಧುಕೈಟಭರ ಮೇಧಸ್ಸಿನಿಂದಾಗಿ ಈ ನೀರಿನ ಮಧ್ಯದಲ್ಲಿ ಭೂಭಾಗವನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ಒಮ್ಮೆ ಆ ಭೂಮಿ ನೀರಿನ ಒಳಗೆ ಮುಳುಗಿ ಹೋಗಿದ್ದಾಗ ಆದಿಹಿರಣ್ಯಾಕ್ಷರನ್ನು ಸಂಹಾರ ಮಾಡಿ ಈ ಭೂಮಿಯ ಉದ್ಧಾರವನ್ನು ಮಾಡಿದ್ದ. ಜಲೇತಾಂ ಸ್ಥಾಪಯಾಮಾಸ ಪದ್ಮಪತ್ರಂ ಯಥಾರ್ಣವೇ, ನೀರಿನಲ್ಲಿ ಮುಳುಗಿದಂತಹ ಆ ಭೂಮಿಯನ್ನು ಉದ್ಧಾರ ಮಾಡಿದ್ದಾನೆ ಅನ್ನತಕ್ಕಂತಹ ಮಾತನ್ನು ಹೇಳಿ, ಆ ಭೂಮಿಯ ಔನ್ನತ್ಯವನ್ನು, ಕ್ಷಮಾ ಸಮುದ್ರ ಎನಿಸಿದಂತಹ ಆ ಭೂಮಿಯ ಮಹಿಮೆಯನ್ನು ಹೇಳ್ತಕ್ಕಂತಹ ಸಂದರ್ಭದಲ್ಲಿ ಮುಕ್ತಾಂ ಶುಕ್ತಿಂ ಹರೇರಚ್ಚಾಂ ಶಿವಲಿಂಗಾಂ ಶಿಲಾಂ ತಥಾ ಶಂಖಂ ಪ್ರದೀಪಂ ರತ್ನಂಚ ಮಾಣಿಕ್ಯಂ ಹೀರಕಂ ಮಣಿಂ, ಕೆಲವು ವಸ್ತುಗಳನ್ನು ನಾವು ಭೂಮಿಯ ಮೇಲೆ ನೇರವಾಗಿ ಇಡಬಾರದು. ಮುತ್ತು ಮೊದಲಾದಂತಹ ಅಪೂರ್ವವಾದಂತಹ ಪದಾರ್ಥಗಳು, ಭಗವಂತನ ಪೂಜೆಯನ್ನು ನೇರವಾಗಿ ಭೂಮಿಯ ಮೇಲೆ ಮಾಡಲಿಕ್ಕಿಲ್ಲ. ಒಂದು ಮಂಡಲವನ್ನು ಮಾಡಿಕೊಂಡೇ ಅದರ ಮೇಲೆ ನಾವು ಭಗವಂತನ ಪೂಜೆಯನ್ನು ಮಾಡಬೇಕು. ಶಿವಲಿಂಗವನ್ನು ನೇರವಾಗಿ ನಾವು ಭೂಮಿಯ ಮೇಲೆ ಇಡಬಾರ್ದು. ಪಾಣಿಪೀಠದಲ್ಲಿಯೇ ಆ ಶಿವಲಿಂಗ, ಭಗವಂತನ ಪ್ರತಿಮೆ ಮೊದಲಾದವುಗಳನ್ನು ಪ್ರತಿಷ್ಠೆ ಮಾಡಬೇಕು. ಶಂಖ, ಮಾಣಿಕ್ಯ, ಯಜ್ಞೋಪವೀತ, ಪುಷ್ಪ, ಪುಸ್ತಕ, ತುಳಸಿ ದಳ, ಹೀಗೆ ಅನೇಕ ಪದಾರ್ಥಗಳನ್ನು ನಾವು ಒಂದು ಪಾತ್ರೆಯ ಮೂಲಕವೇ ಭೂಮಿಯ ಮೇಲೆ ಇಡಬೇಕು, ನೇರವಾಗಿ ಭೂಮಿಯ ಮೇಲೆ ಇಡಬಾರದು ಎನ್ನತಕ್ಕಂತಹ ಮಾತನ್ನು ಹೇಳ್ತದೆ. ಜಪಮಾಲಾಂ ಪುಷ್ಪಮಾಲಾಂ ಕರ್ಪೂರಂ ಚ ಸುವರ್ಣಕಂ, ನಾವು ಜಪದಲ್ಲಿ ಉಪಯೋಗಿಸುವ ಮಾಲೆಯಿಂದ ಹಿಡಿದು ಅನೇಕ ರೀತಿಯ ಪದಾರ್ಥಗಳು, ಗೋರೋಚನಾಂ ಚಂದನಂಚ ಶಾಲಗ್ರಾಮ ಜಲಂ ತಥಾ, ದೇವರಿಗೆ ಅಭಿಷೇಕವನ್ನು ಮಾಡಿದಂತಹ ಸಾಲಿಗ್ರಾಮದ ಪವಿತ್ರ ಉದಕವನ್ನು ನೀರಿನ ಮೇಲೆ ಬೀಳದೇ ಇರುವ ಹಾಗೆ, ಚೆಲ್ಲದೇ ಇರುವ ಹಾಗೆ ಅದನ್ನು ನಾವು ಜಾಗೃತ ವಹಿಸಬೇಕು. ಏತಾನ್ ಓಡುಂ ಅಶಕ್ತಾಹಂ ಕ್ಲಿಷ್ಟಾಚ ಭಗವತ್ ಶೃಣು ಅಂತ ಭೂದೇವಿ ಹೇಳುವ ಮಾತು. ನಾನು ಎಷ್ಟು ಜನರ ಭಾರವನ್ನಾದರೂ ನಾನು ಸಹಿಸಿಕೊಳ್ಳಬಲ್ಲೆ, ಈ ವಸ್ತುಗಳನ್ನು ನೇರವಾಗಿ ನೆಲದ ಮೇಲೆ ಇಟ್ಟರೆ ಅದನ್ನು ಸಹಿಸುವ ಸಾಮರ್ಥ್ಯ ನನಗೆ ಇಲ್ಲ. ಅಷ್ಟು ಪವಿತ್ರವಾದಂತಹ ಪದಾರ್ಥಗಳನ್ನು ಹಾಗೆ ನೇರವಾಗಿ ಭೂಮಿಯ ಮೇಲೆ ಇಡಬಾರದು ಎನ್ನತಕ್ಕಂತಹ ಮಾತನ್ನು ಬ್ರಹ್ಮವೈವರ್ತ ಪುರಾಣ ಹೇಳ್ತದೆ. ನಂತರ ಸಂಧ್ಯಾ ಪೂತಾಯ ವಿಪ್ರಾಯ ಸಯಾಯಾತ್ ವಿಷ್ಣು ಮಂದಿರಂ, ನಂತರ ಆ ಭೂಮಿಯ ಮಹತ್ವವನ್ನು, ಭೂಮಿ ದೇವಿಗೆ ಸಂಬಂಧಪಟ್ಟಂತಹ ಅನೇಕ ಸ್ತೋತ್ರಗಳನ್ನು ಹೇಳಿ ಭೂದಾನದ ಮಹಾತ್ಮ್ಯವನ್ನು, ಯಾರು ಕಷ್ಟದಲ್ಲಿ ಇರುವವನಿಗೆ, ಒಳ್ಳೆಯ ಸತ್ಪಾತ್ರನಿಗೆ, ಒಳ್ಳೆಯ ಭಗವತ್ ಚಿಂತನೆಯಲ್ಲಿಯೇ ತೊಡಗಿರತಕ್ಕಂತಹ ಸಾತ್ವಿಕ ವ್ಯಕ್ತಿಗೆ ಭೂದಾನವನ್ನು ಮಾಡ್ತಾರೋ ಭೂಮಿ ರೇಣು ಪ್ರಮಾಣೇಚ ವರ್ಷೇ ವಿಷ್ಣುಪದೇ ವಸೇತು, ವಿಶೇಷವಾದಂತಹ ಫಲವನ್ನು ಪಡಿತಾನೆ. ಪರಕೀಯೇ ಲುಪ್ತಕೂಪೆ ಕೂಪಂ ಮೂಢಃ ಕರೋತಿಯ, ಮತ್ತೊಬ್ಬರ ಭೂಮಿಯನ್ನು ಯಾವತ್ತೂ ಅವರ ಅಣತಿ ಇಲ್ಲದೆ ಉಪಯೋಗಿಸುವಂಥದ್ದು ಮಹಾಪಾಪ. ಹೀಗೆ ಭೂಮಿಗೆ ಸಂಬಂಧಪಟ್ಟಂತಹ ಅನೇಕ ಭೂದಾನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಹೇಳಿ
ಆ ಭೂಮಿಯಲ್ಲಿ ಯಜ್ಞವನ್ನು ಮಾಡುವುದಕ್ಕೆ ಒಂದು ವಿಶೇಷವಾದಂತಹ ಫಲ ಇದೆ. ಆದರೆ ಆ ಯಜ್ಞವನ್ನು ಮಾಡಬೇಕಾದ್ರೆ ನೇರವಾಗಿ ಹೇಗೆ ದೇವರ ಪೂಜೆಯನ್ನು ನೇರವಾಗಿ ಭೂಮಿಯ ಮೇಲೆ ಇಟ್ಟು ಪೂಜೆ ಮಾಡಬಾರ್ದು, ಹಾಗೆ ಯಜ್ಞವನ್ನು ಕೂಡ ನೇರವಾಗಿ ಭೂಮಿಯ ಮೇಲೆ ಮಾಡಬಾರ್ದು. ಗೋಮಯದಿಂದ ಉಪಲೇಪನ ಮಾಡಿದಂತಹ ಶುದ್ಧ ಸ್ಥಳದಲ್ಲಿಯೇ ಆ ಯಜ್ಞ ಎನ್ನುವಂತಹ ಪ್ರಕ್ರಿಯೆ ನಡೆಯಬೇಕು. ಯಜ್ಞ ಮುಗಿದ ನಂತರ ಹೋಮಕುಂಡದ ಅಗ್ನಿಯ ಮಾಧ್ಯಮದಲ್ಲಿ ನೀಡತಕ್ಕಂತಹ ಅನೇಕ ಆಹುತಿಗಳ ಮೂಲಕ ಅಗ್ನಿಯ ಮಾಧ್ಯಮದಲ್ಲಿ ಭಗವಂತನ ಆರಾಧನೆಯನ್ನು ಮಾಡ್ತೇವೆ. ಆ ಯಜ್ಞ ಎನ್ನತಕ್ಕಂತಹ ಪ್ರಕ್ರಿಯೆ ಮುಗಿದ ನಂತರ ಹಾಲಿನಿಂದಾಗಿ ಕ್ಷೀರದಿಂದಾಗಿ ಆ ಸ್ಥಳವನ್ನು ಪ್ರೋಕ್ಷಣೆ ಮಾಡಬೇಕು. ಹೀಗೆ ಯಜ್ಞದ ಪ್ರಾರಂಭದಲ್ಲಿ ಗೋಮಯದಿಂದ ಉಪಲೇಪನ, ಯಜ್ಞ ಮುಗಿದ ನಂತರ ಕ್ಷೀರದಿಂದಾಗಿ ಪ್ರೋಕ್ಷಣೆ, ಇವೆರಡನ್ನೂ ಕೂಡ ಮಾಡಲೇಬೇಕು. ಯಜ್ಞಂ ಕೃತ್ವಾತು ಯೋ ಭೂಮಿಂ ಕ್ಷೀರೇಣ ನಹಿ ಸಿಂಚತಿ ಸಯಾತಿ ತಪ್ತಸೂಮಿಂಚ ಸುತಪ್ತಂ ಸರ್ವಜನ್ಮಸು. ಹೀಗೆ ಆ ಭೂಮಿಗೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳನ್ನು ಭೂಮೋ ದೀಪಂ ಯೋರ್ಪಯತಿ ಸಹ ಅಂಧಃ ಸಪ್ತಸು ಜನ್ಮಸು. ದೀಪವನ್ನು ನೇರವಾಗಿ ನೆಲದ ಮೇಲೆ ಯಾವತ್ತೂ ಕೂಡ ಇಡಬಾರದು, ಆ ಹಣತೆಯ ಮಾಧ್ಯಮದಲ್ಲಿಯೇ ನಾವು ದೀಪವನ್ನು ಇಡಬೇಕು. ಹೀಗೆ ಭೂಮಿಗೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳನ್ನು ಹೇಳಿ ಭೂಮಿಯ ವಿಸ್ತಾರವನ್ನು ಬ್ರಹ್ಮವೈವರ್ತ ಪುರಾಣ ನಿರೂಪಣೆ ಮಾಡ್ತಾ ಹೋಗ್ತದೆ. ಸಪ್ತ ದ್ವೀಪಗಳಿಂದ ಕೂಡಿದ, ಸಪ್ತ ಸಾಗರಗಳಿಂದ ಕೂಡಿದ, ಸಪ್ತ ಊರ್ಧ್ವಲೋಕಗಳು, ಸಪ್ತ ಅಧೋಲೋಕಗಳು, ಹೀಗೆ ಅನೇಕ ಬಗೆಯಲ್ಲಿ ವಿಸ್ತೃತಗೊಂಡಂತಹ ಆ ಭೂಮಿಯ ವರ್ಣನೆಯನ್ನು ಮಾಡಬೇಕಾದ್ರೆ ಆ ಭೂಮಿಯಲ್ಲಿ ಸಾಗರ ಎನ್ನುವಂಥದ್ದು ಹೇಗೆ ನಿರ್ಮಾಣ ಆಯಿತು ಎನ್ನುತಕ್ಕಂತಹ ಪ್ರಶ್ನೆಯನ್ನು ನಾರದರು ಕೇಳ್ತಾರೆ. ಆಗ ಆ ಸಾಗರದ ನಿರ್ಮಾಣದ ಪ್ರಕ್ರಿಯೆಯನ್ನು ಸಾಮಾನ್ಯವಾಗಿ ನಾವು ಅನೇಕ ಪುರಾಣಗಳಲ್ಲಿ ಕೇಳಿರ್ತೇವೆ. ಆ ಸಗರ ಮಹಾರಾಜನ ಮಕ್ಕಳಿಂದಾಗಿ ಈ ಜಗತ್ತಿನಲ್ಲಿ ಸಾಗರಗಳ ನಿರ್ಮಾಣವಾಗಿದೆ. ಆ ಸಾಗರದ ನಿರ್ಮಾಣದ ಕಥೆಯನ್ನು ನಿರೂಪಣೆ ಮಾಡ್ತಾ ಹೋಗ್ತಾರೆ. ಸಗರ ಎನ್ನುತಕ್ಕಂತಹ ರಾಜ, ಇಕ್ಷ್ವಾಕುವಿನ ವಂಶದಲ್ಲಿ ಬಂದಂತಹ ಸಗರ ಎನ್ನತಕ್ಕಂತಹ ರಾಜ, ತಸ್ಯ ಭಾರ್ಯಾಚ ವೈದರ್ಭಿ ಶೈಭ್ಯಾಚದ್ವೇ ಮನೋಹರೆ. ಅವನಿಗೆ ಇಬ್ಬರು ಹೆಂಡತಿಯರು, ವೈದರ್ಭಿ ಮತ್ತು ಶೈಭ್ಯ ಎನ್ನುವುದಾಗಿ. ವೈದರ್ಭಿಗೆ 60,000 ಜನ ಮಕ್ಕಳು, ಅತ್ಯಂತ ಸುಸಂಸ್ಕೃತರಾದಂತಹ, ತಂದೆಯ ಮೇಲೆ, ಧರ್ಮದ ಮೇಲೆ, ಹಿರಿಯರ ಮೇಲೆ ಅತ್ಯಂತ ವಿಧೇಯತೆಯಿಂದ ಕೂಡಿದಂತಹ 60,000 ಮಕ್ಕಳು. ಶೈಭ್ಯಳಿಗೆ ಅಸಮಂಜಸ ಎನ್ನತಕ್ಕಂತಹ ಒಬ್ಬ ಮಗ ಎನ್ನತಕ್ಕಂತಹ ಅವರ ವಂಶದ ಚರಿತ್ರೆಯನ್ನು ಹೇಳಿ, ಒಮ್ಮೆ ಆ ಸಗರ ಮಹಾರಾಜ ಅಶ್ವಮೇಧ ಯಾಗವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಆ ಯಾಗಕ್ಕೆ ಸಂಬಂಧಪಟ್ಟಂತಹ ಅಶ್ವ ಕಳುವಾಗಿದೆ. ಆ ಕಳುವಾದಂತಹ ಅಶ್ವವನ್ನು ಹುಡುಕಲಿಕ್ಕೆ ತನ್ನ 60,000 ಜನ ಮಕ್ಕಳಿಗೆ ಆದೇಶ ಮಾಡಿದ್ದಾನೆ. ಆ 60,000 ಜನ ಮಕ್ಕಳು ಇಡೀ ಭೂಮಿಯನ್ನು ಸಂಚಾರ ಮಾಡಿ ಹುಡುಕ್ತಾರೆ. ಆ ಕುದುರೆ ಸಿಗದೇ ಇದ್ದಾಗ ಕೊನೆಗೆ ಎಲ್ಲರೂ ಕೂಡ ಹಿರಿಯರ ಮಾರ್ಗದರ್ಶನದಲ್ಲಿ ಭೂಮಿಯ ಅಡಿಯಲ್ಲಿ ಪಾತಾಳ ಲೋಕದಲ್ಲಿ ಆ ಕುದುರೆ ಇದೆ ಎನ್ನುವುದು ಗೊತ್ತಾಗ್ತದೆ. ಅದನ್ನು ತರುವುದಕ್ಕೋಸ್ಕರ ಎಲ್ಲರೂ ಕೂಡ ಭೂಮಿಯನ್ನು ಅಗಿತಾರೆ. 60,000 ಜನ ಸೇರಿ ಭೂಮಿಯನ್ನು ಅಗೆದು ಆ ಪಾತಾಳ ಲೋಕಕ್ಕೆ ಹೋಗ್ತಾರೆ. ಆ ಪಾತಾಳ ಲೋಕದಲ್ಲಿ ಅನೇಕ ಸ್ಥಳಗಳಲ್ಲಿ ಹುಡುಕಿ ಕೊನೆಗೆ ಕಪಿಲ ಋಷಿಗಳ ಸನಿಹದಲ್ಲಿ ತಮ್ಮ ಕುದುರೆ ಇರುವುದು ಸಿಗ್ತದೆ. ಆ ಕುದುರೆಯನ್ನು ಸ್ವೀಕಾರ ಮಾಡ್ತಾರೆ. ಹತ್ತಿರದಲ್ಲಿ ಇದ್ದಂತಹ ಕಪಿಲ ಋಷಿಗಳನ್ನು ನೋಡಿ ತುಂಬ ವ್ಯಗ್ರಕ್ಕೆ ಒಳಗಾಗ್ತಾರೆ. ನಮ್ಮ ಕುದುರೆಯನ್ನು ತಂದು ಇಷ್ಟು ಶ್ರಮ ಪಡುವ ಹಾಗೆ ಮಾಡಿದ, ಇಡೀ ಭೂಮಿಯನ್ನು ತಿರುಗಬೇಕಾಯಿತು, ಇಡೀ ಭೂಮಿಯನ್ನು ಅಗೆದು ದೊಡ್ಡ ಸಾಗರವನ್ನೇ ನಿರ್ಮಾಣ ಮಾಡಿ ನಾವು ಪಾತಾಳ ಲೋಕಕ್ಕೆ ಬರಬೇಕಾಯಿತು ಅಂತ ವ್ಯಗ್ರರಾಗಿ ಆ ಕಪಿಲ ಋಷಿಗಳ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಹೋದಾಗ ಕಪಿಲ ಋಷಿಗಳ ದೃಷ್ಟಿ ಮಾತ್ರದಿಂದಾಗಿ 60,000 ಜನ ಆ ಸಗರನ ಮಕ್ಕಳು ಸುಟ್ಟು ಭಸ್ಮರಾಗಿ ಹೋಗ್ತಾರೆ. ಹೀಗೆ ಆ ಕುದುರೆಯನ್ನು ತರುವುದಕ್ಕೆ ಅಂತ ಹೊರಟಂತಹ 60,000 ಜನ ಮಕ್ಕಳು, ಅವರಿಗೆ ಕುದುರೆ ಸಿಕ್ಕಿದೆ, ಆದರೆ ಅವರು ಪುನಃ ಆ ಸಗರನ ಆ ಯಜ್ಞದ ಕಡೆಗೆ ಬರಲಿಕ್ಕೆ ಆಗುವುದಿಲ್ಲ. ಕೊನೆಗೆ ಆ ಸಗರ ತನ್ನ ಮೊಮ್ಮಗನ ಅಸಮಂಜಸ ಎನ್ನತಕ್ಕಂತಹ ಮಗನಾದಂತಹ ದಿಲೀಪನ ಮೂಲಕವಾಗಿ ಆ ಕುದುರೆಯನ್ನು ತರಿಸ್ತಾನೆ. ಕುದುರೆಯನ್ನು ತರಿಸಿ ಆ ಯಜ್ಞವನ್ನು ಪೂರ್ಣಗೊಳಿಸ್ತಾನೆ. ಆ ಯಜ್ಞವನ್ನು ಪೂರ್ಣಗೊಳಿಸಿದರೂ ಕೂಡ ಆ ದಿಲೀಪ, ಅವನ ಮಗನಾದಂತಹ ಅಂಶುಮಾನ್, ಇವರೆಲ್ಲರಿಗೂ ಕೂಡ ತಮ್ಮ ವಂಶದಲ್ಲಿ ಬಂದಂತಹ 60,000 ಜನರಿಗೆ ಆ ಸದ್ಗತಿಯನ್ನು ಉಂಟು ಮಾಡಿಸಬೇಕು. ಯಾಕೆಂದರೆ ಋಷಿ ಶಾಪದಿಂದಾಗಿ, ಕಪಿಲ ಋಷಿಗಳ ಶಾಪದಿಂದಾಗಿ ಸತ್ತವರು, ಅವರಿಗೆ ಸದ್ಗತಿಯನ್ನು ಮಾಡುವ ಬಗೆ ಹೇಗೆ ಅಂತ ಹೇಳಿದಾಗ ಎಲ್ಲರೂ ಕೂಡ ನೀಡುವ ಒಂದೇ ಒಂದು ಮಾತು, ಪವಿತ್ರ ವಿಷ್ಣು ಪಾದೋದಕ ಎನಿಸಿದಂತಹ ಭಗವಂತನ ಪಾದೋದಕವಾದಂತಹ ಗಂಗೆಯಲ್ಲಿ ಅವರ ಭಸ್ಮದ ಸ್ಪರ್ಶ ಆಗಬೇಕು, ಆಗ ಅವರಿಗೆ ಸದ್ಗತಿ ಆಗುತ್ತೆ ಅಂತ ಹೇಳಿದಾಗ ಆ ಗಂಗೆಯ ಅವತರಣಕ್ಕೋಸ್ಕರ ಎಲ್ಲರೂ ಕೂಡ ತಮ್ಮ ಇಡೀ ಜೀವನವನ್ನು ಅದಕ್ಕೋಸ್ಕರ, ಗಂಗೆಯ ತಪಸ್ಸಿಗೋಸ್ಕರ, ಗಂಗೆಯ ಅನುಗ್ರಹವನ್ನು ಪಡೆಯಬೇಕು ಅಂತ ಮೀಸಲಿಡ್ತಾರೆ. ಆದರೆ ಯಾರಿಗೂ ಕೂಡ ಗಂಗೆಯ ಅನುಗ್ರಹ ಆಗುವುದಿಲ್ಲ. ಆ ಅಂಶುಮಾನ ಎನ್ನುವನ ಮಗನಾದಂತಹ ಭಗೀರಥ ತನ್ನ ಇಡೀ ಜೀವನವನ್ನು ಗಂಗೆಯ ಅವತರಣಕ್ಕೋಸ್ಕರ ಮೀಸಲಿಡ್ತಾನೆ. ನಾವು ಇವತ್ತೂ ಕೂಡ ಮಾತನ್ನು ಕೇಳ್ತೀವಿ, ಭಗೀರಥ ಪ್ರಯತ್ನ ಅಂತ. ಅಂದರೆ ಅನೇಕ ಬಾರಿ ವಿಘ್ನಗಳು ಬಂದರೂ ಕೂಡ ಗಂಗೆಯ ಅವತರಣಕ್ಕೆ ಗಂಗೆಯನ್ನು ಕುರಿತು ಸ್ತುತಿ ಮಾಡ್ತಾನೆ, ಗಂಗೆಯ ಸ್ತೋತ್ರವನ್ನು ಮಾಡ್ತಾನೆ.
ಬ್ರಹ್ಮದೇವರ ಬಳಿಕ ಬ್ರಹ್ಮದೇವರ ಸ್ತೋತ್ರವನ್ನು ಮಾಡಬೇಕು ಅಂತ ಆದೇಶ ಆಗ್ತದೆ. ಬ್ರಹ್ಮದೇವರ ಸ್ತುತಿಯನ್ನು ಮಾಡ್ತಾನೆ. ಬ್ರಹ್ಮದೇವರು ತನ್ನ ಕಮಂಡಲುವಿನ ಮೂಲಕವಾಗಿ ಗಂಗೆಯನ್ನು ನೀಡ್ತಾರೆ. ಮಧ್ಯದಲ್ಲಿ ರುದ್ರದೇವರು ಅದನ್ನು ತಮ್ಮ ಜಟೆಯಲ್ಲಿ ಬಂಧನ ಮಾಡ್ತಾರೆ. ರುದ್ರದೇವರನ್ನು ಕುರಿತು ತಪಸ್ಸು ಮಾಡಬೇಕಾಗ್ತದೆ. ರುದ್ರದೇವರು ಆ ಗಂಗೆಯನ್ನು 7 ಕವಲುವನ್ನಾಗಿ ಮಾಡಿ ಒಂದು ಕವಲಿನ ರೂಪದಲ್ಲಿ ಭೂಮಿಗೆ ಬಿಡ್ತಾರೆ. ಹಿಮಾಲಯದ ಮೂಲಕ ಭೂಮಿಗೆ ಇನ್ನೇನು ಬಂತು ಎನ್ನುವಾಗ ಅವಳು ತನ್ನ ವೇಗದಿಂದಾಗಿ ಜನ್ನು ಮಹರ್ಷಿಗಳ ಇಡೀ ಆಶ್ರಮವನ್ನೇ ಕೊಚ್ಚಿಕೊಂಡು ಹೋದಾಗ ಜನ್ನು ಮಹರ್ಷಿಗಳು ತಮ್ಮ ಯೋಗ ಬಲದಿಂದಾಗಿ ಇಡೀ ಗಂಗಾ ಜಲವನ್ನೇ ಪಾನ ಮಾಡಿಬಿಡ್ತಾರೆ. ಪುನಃ ಆ ಜನ್ನು ಮಹರ್ಷಿಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕಾಗ್ತದೆ. ಅವರ ಜನ್ನು ಮಹರ್ಷಿಗಳ ಅನುಗ್ರಹದಿಂದಾಗಿ ಅವಳು ಹೊರಗೆ ಬರ್ತಾಳೆ. ಆಗ ಅವಳಿಗೆ ಜಾಹ್ನವಿ ಅಂತ ಹೆಸರಾಗ್ತದೆ. ಹೀಗೆ ಅನೇಕ ಸಂದರ್ಭದಲ್ಲಿ ಅನೇಕ ರೀತಿಯ ವಿಘ್ನಗಳು ಬಂದಾಗ ಯಾವುದಕ್ಕೂ ಧೃತಿಗೆಡದೆ ಆ ಎಲ್ಲರ ಅನುಗ್ರಹವನ್ನು, ಬ್ರಹ್ಮದೇವರ ಅನುಗ್ರಹ, ರುದ್ರದೇವರ ಅನುಗ್ರಹ, ಜನ್ನು ಮಹರ್ಷಿಗಳ ಅನುಗ್ರಹದಿಂದಾಗಿ ಈ ಗಂಗೆಯ ಅವತರಣ ಭೂಲೋಕಕ್ಕೆ ಆಗ್ತದೆ. ಗಾಂ ಗಚ್ಚತಿ ಇತಿ ಗಂಗಾ ಅಂತ ಅವಳಿಗೆ ಗಂಗೆ ಅನ್ನತಕ್ಕಂಥ ಹೆಸರು ಬರುವಂಥದ್ದೇ ಭೂಮಿಯಲ್ಲಿ ಆ ಭಗೀರಥನ ಪ್ರಯತ್ನದಿಂದಾಗಿ ಭೂಸ್ಪರ್ಶವಾದಾಗ ಅವಳಿಗೆ ಗಂಗೆ ಅನ್ನತಕ್ಕಂತಹ ಹೆಸರು ಬರ್ತದೆ. ಹೀಗೆ ಆ ಗಂಗೆಯ ಅವತರಣದ ಕಥೆಯನ್ನು ಹೇಳಿ ಆ ಗಂಗಾ ಸ್ನಾನದ ಫಲವನ್ನು ವಿಸ್ತಾರವಾಗಿ ಹೇಳ್ತಾರೆ. ವಿಷ್ಣೋರ್ ನಿವೇದಿತಾನ್ನಂಚ ನಿತ್ಯಮ್ಯೋ ಭುಂಜತೆ ನರಾಹ ಪೂತಾನಿ ಸರ್ವತೀರ್ಥಾನಿ ತೇಷಾಂಚ ಸ್ಪರ್ಶನಾದಹೋ. ಒಬ್ಬ ವ್ಯಕ್ತಿ ಇಡೀ ಜೀವನದಲ್ಲಿ 2 ವ್ರತವನ್ನು ಅವಶ್ಯವಾಗಿ ಇಟ್ಕೊಳ್ಬೇಕು. ಒಂದು, ಪ್ರತಿನಿತ್ಯ ದೇವರಿಗೆ ಸಮರ್ಪಣೆ ಮಾಡಿದಂತಹ ಅನ್ನವನ್ನೇ ನಾನು ಸ್ವೀಕಾರ ಮಾಡ್ತೀನಿ ಅಂತಕ್ಕಂತಹ ಒಂದು ಸಂಕಲ್ಪ. ಮತ್ತೊಂದು, ಜೀವನದಲ್ಲಿ ಒಮ್ಮೆಯಾದರೂ ನಾನು ಗಂಗಾ ಸ್ನಾನವನ್ನು ಮಾಡಿ ಪಾವಿತ್ರತೆಯನ್ನು ಸಂಪಾದನೆ ಮಾಡ್ತೇನೆ. ಬಹಿರಂಗ ಶುದ್ಧಿ, ಅಂತರಂಗ ಶುದ್ಧಿ, ಹೀಗೆ 2 ಬಗೆಯ ಭೌತಿಕ ಶುದ್ಧಿಗೋಸ್ಕರವಾಗಿ ಭಗವನ್ ನಿವೇದಿತವಾದಂತಹ ಆಹಾರವನ್ನೇ ಸ್ವೀಕಾರ ಮಾಡ್ತೇನೆ. ಮತ್ತೊಂದು ಜನ್ಮದಲ್ಲಿ ಒಮ್ಮೆಯಾದರೂ ನಾನು ಗಂಗಾ ಸ್ನಾನವನ್ನು ಮಾಡ್ತೇನೆ ಅಂತಕ್ಕಂತಹ ಸಂಕಲ್ಪವನ್ನು ಮಾಡಬೇಕು ಅಂತ ಆ ಬ್ರಹ್ಮವೈವರ್ತ ಪುರಾಣ ಹೇಳಿ, ಗಂಗೇತಿಯೋ ಬ್ರೂಯಾದ್ ಯೋಜನಾನಾಂ ಶರೀರಪಿ ಮುಚ್ಚತೆ ಸರ್ವಪಾಪೇಭ್ಯ ವಿಷ್ಣುಲೋಕಂ ಸಗಚ್ಚತಿ. ಪ್ರಾಯ ನಾವೆಲ್ಲರೂ ಕೂಡ ಪ್ರತಿನಿತ್ಯ ಸ್ನಾನವನ್ನು ಮಾಡಬೇಕಾದ್ರೆ ಈ ಶ್ಲೋಕವನ್ನು ಹೇಳ್ತೇವೆ. ಪ್ರತಿನಿತ್ಯ ಗಂಗೆಯಲ್ಲಿ ಮಿಂದು ಸ್ನಾನ ಮಾಡುವ ಅವಕಾಶ ಇಲ್ಲದಿದ್ದರೂ ಕೂಡ ನಾವು ಸ್ನಾನ ಮಾಡುವ ತಟಾಕ ಅಥವಾ ಕೂಪ ಯಾವ ಶುದ್ಧ ನೀರಲ್ಲಿ ನಾವು ಸ್ನಾನ ಮಾಡ್ತೇವೋ ಆ ನೀರಲ್ಲಿ ಗಂಗೆಯ ಸನ್ನಿಧಾನ ಇದೆ ಅಂತ ಚಿಂತನೆ ಮಾಡಿಕೊಂಡು ಗಂಗೇತಿ ಯೋ ಬ್ರೂಯಾತು, ಯಾರು ಗಂಗೆಯ ಸ್ಮರಣೆ ಮಾಡಿಕೊಂಡು ಗಂಗೆಯ ನಾಮ ಉಚ್ಚಾರಣೆ ಮಾಡಿಕೊಂಡು ಸ್ನಾನವನ್ನು ಮಾಡ್ತಾರೋ ಅವರ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗ್ತದೆ ಅನ್ನತಕ್ಕಂತಹ ಪ್ರತಿನಿತ್ಯ ಸ್ನಾನ ಕಾಲದಲ್ಲಿ ನಾವು ಹೇಳ್ತಕ್ಕಂತಹ ಈ ಶ್ಲೋಕವನ್ನು ಬ್ರಹ್ಮವೈವರ್ತ ಪುರಾಣ ನಮಗೆ ಉದ್ಧಾರ ಮಾಡ್ತದೆ.